ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ IBPS RRB PO ಮತ್ತು ಕ್ಲರ್ಕ್ ಹುದ್ದೆಗಳ ಪ್ರಿವಿಯಸ್ ಇಯರ್ ಮೆಮರಿ ಬೇಸ್ಡ್ ಕ್ವಶನ್ ಅನ್ನು ನಾವು ಸಾಲ್ವ್ ಮಾಡೋಣ. ಸೊ ಇದು 2ನೇ ಕ್ಲಾಸ್ ಆಗಿರ್ತದೆ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ IBPS RRBಗೆ ಓದ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಒಂದು ಪಟ್ಟಣದ ಜನಸಂಖ್ಯೆ 63,400. ಇದು ಮೊದಲ ವರ್ಷದಲ್ಲಿ 15% ಹೆಚ್ಚಾಗುತ್ತದೆ ಮತ್ತು 2ನೇ ವರ್ಷದಲ್ಲಿ 20% ಕಡಿಮೆಯಾಗುತ್ತದೆ. 2 ವರ್ಷಗಳ ಕೊನೆಯಲ್ಲಿ ಪಟ್ಟಣದ ಜನಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಅಲ್ಲಿ ಮೊದಲಿಗೆ ಟೋಟಲ 63,400 ಜನಸಂಖ್ಯೆ ಇದೆ. ಇದರಲ್ಲಿ ಮೊದಲಿಗೆ 15% ಅಂದ್ರೆ 100ಕ್ಕೆ ಇಲ್ಲಿ 15% ಹೆಚ್ಚಾಗ್ಯದ. ನೆಕ್ಸ್ಟ್ ಇಲ್ಲಿ 100ಕ್ಕೆ 2ನೇ ವರ್ಷಕ್ಕೆ 100ಕ್ಕೆ 20% ಕಡಿಮೆ ಅಂದ್ರೆ 80 ಆಗ್ಯದ. ಇಲ್ಲಿ ಕಡಿತವನ್ನು ಹೊಡೆದಾಗ ಇಲ್ಲಿ 24 25. ನೆಕ್ಸ್ಟ್ ಇವೆರಡು ಸೊನ್ನೆ ಹೋದು. ಇಲ್ಲಿ 5 1 5 2 10 1 ಉಳಿತು 5 3. ಸೊ ಇಲ್ಲಿ 634 ಇಂಟು 23 ಇಂಟು 4 ನಾವಿಲ್ಲಿ ಮಾಡಬೇಕು. ಇಲ್ಲಿ ಇದನ್ನಷ್ಟು ಗುಣಿಸೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಕೊನೆ ಸಂಖ್ಯೆಯನ್ನು ನೋಡಿದರೆ ಸಾಕು. ಇಲ್ಲಿ 4 3 12 ಆಗುತ್ತೆ. ಕೊನೆ ಸಂಖ್ಯೆ 2 2 4 8 ಆಗುತ್ತೆ. ಸೊ ಇಲ್ಲಿ ಕೊನೆಯಲ್ಲಿ 8 ಯಾವ್ದು ಬಂದದಲ್ಲ ಅದ ಆನ್ಸರ್ ಆಗಿರ್ತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇವನಷ್ಟು ಗುಣಿಸೋ ಬದಲಿ ಈ ರೀತಿ ಮಾಡ್ಬೋದು. ಅಥವಾ ಇಲ್ಲಿ 0 ಇದೆಯಲ್ಲ, ಈ ಥರ ಬಂದಾಗ ಏನೈತಿ ನೀವು 3 ಸಂಖ್ಯೆನ ಗುಣಿಸಿ ಆನ್ಸರವನ್ನು ನೋಡಬೇಕು. ಒಂದ್ಸಲ ಇದನ್ನು ಚೆಕ್ ಮಾಡಿ ನಂತರ ಈ ರೀತಿ ನಾವು ಮಾಡ್ಬೋದು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಶ್ರೇಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಸ್ಥಾನದಲ್ಲಿ ಏನು ಬರಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ 3 4 13 7 87 168. ಸೊ ಇದು 7 ಕ್ವಶನ್ ಮಾರ್ಕ್ ಅದ ಇದು. ಸೊ 3 4 13 ಕ್ವಶನ್ ಮಾರ್ಕ್ 87 168 ಅದ. ಸೊ ಇಲ್ಲಿ ಯಾವ ರೀತಿ ಚೇಂಜ್ ಆಗೋದನ್ನು ನೀವು ನೋಡ್ಬೋದು. ಸೊ ಇಲ್ಲಿ ಮೊದಲಿಗೆ ಎಷ್ಟು ಗ್ಯಾಪ್ ಅದ, ಇಲ್ಲಿ 1 ಅದ, ಇಲ್ಲಿ 9 ಅದ. ನೆಕ್ಸ್ಟ್ ಇಲ್ಲಿ 168ರಲ್ಲಿ 87 ಅಂದರೆ ಇಲ್ಲಿ 16ರಲ್ಲಿ 8 ಹೋದರೆ 8, ಇಲ್ಲಿ 0, ಇಲ್ಲಿ 81 ಅದ. ನೀವು ನೋಡ್ಬೋದು ಇದು 1 ಸ್ಕ್ವೇರ, ಇದು 3 ಸ್ಕ್ವೇರ. ನೆಕ್ಸ್ಟ್ ಇಲ್ಲಿ 5 ಸ್ಕ್ವೇರ್ ಆಗಬೇಕು. ನೆಕ್ಸ್ಟ್ ಇಲ್ಲಿ 7 ಸ್ಕ್ವೇರ, ಇದು 9 ಸ್ಕ್ವೇರ. ಸೊ ಇಲ್ಲಿ 5 ಸ್ಕ್ವೇರ್ ಅಂದರೆ ಇಲ್ಲಿ ಎಷ್ಟಾಗುತ್ತೆ 25 ಆಗುತ್ತೆ. ಸೊ 25 ಪ್ಲಸ್ 13 ಅಂದರೆ ಇಲ್ಲಿ 35 38 ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಪ್ರಶ್ನೆಯಲ್ಲಿ ಕ್ವಶನ್ ಮಾರ್ಕ್ ಸ್ಥಾನದಲ್ಲಿ ಏನು ಬರ್ಬೇಕಂದ್ರೆ ಇಲ್ಲಿ. ಸೊ ಇಲ್ಲಿ ಮೊದಲಿಗೆ 48% ಅಂದರು. ಆಫ್ ಅಂದರೆ ಇಲ್ಲಿ ಇಂಟು 10 ತಗೋಬೇಕು. 250 ಪ್ಲಸ್ 1050 ಡಿವೈಡೆಡ್ ಬೈ 3 ಅದ, ಮೈನಸ್ ರೂಟ್ ಆಫ್ ಇಲ್ಲಿ ಕ್ವಶನ್ ಮಾರ್ಕ್ ಅದ, ಏನು ಬರ್ತೈತೆ ಅನ್ನೋದು ಕಂಡುಹಿಡಿಬೇಕು, ಈಕ್ವಲ್ ಟು 423 ಅದ. ಸೊ ಇಲ್ಲಿ ಇದೊಂದು 0 ಹೋಯ್ತು, ಇದೊಂದು 0 ಹೋಯ್ತು. 5 2 5 5 2 1 2 24 24 120 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 3 1 3 3 9 1 ಉಳಿತು 3 5. ಸೊ 350 ಆಗುತ್ತೆ. ಮೈನಸ್ ರೂಟ್ ಆಫ್
ಕ್ವಶನ್ ಮಾರ್ಕ್ ಅದ, ಇಲ್ಲಿ 423 ಅದ. ಸೊ ಇಲ್ಲಿ ಇವನ್ನೆರಡು ಕೂಡಿಸಿದಾಗ ಎಷ್ಟಾಗತ್ತೆ? 400 470 ಇಲ್ಲಿ ಆಗುತ್ತೆ. ಸೊ 470ರಲ್ಲಿ ಎಷ್ಟು ಮೈನಸ್ ಮಾಡಿದಾಗ ನಮಗಿದೆ 423 ಬರ್ತದೆ ಅಂದ್ರೆ, ಸೊ ಇಲ್ಲಿ 470ರಲ್ಲಿ ಎಷ್ಟನ್ನು ಕಳೆದ್ರೆ ನಾವು 423 ಬರ್ತದೆ ಇಲ್ಲಿ. ಸೊ 470ರಲ್ಲಿ ನಾವು 47ನ್ನು ಕಳಿಬೇಕು. ಸೊ 47ನ್ನು ಕಳಿಬೇಕಂದ್ರೆ ಇಲ್ಲಿ ರೂಟ್ ಒಳಗದ. ಸೊ ಹಾಗಾಗಿ ಇದನ್ನ 47 ಸ್ಕ್ವೇರ್ ನಂಬರ್ ಇಲ್ಲಿ ರೂಟ್ ಒಳಗೆ ಇರ್ತದೆ. ಸೊ 47 ಸ್ಕ್ವೇರ್ ಎಷ್ಟಾಗಂತ ಅಂದ್ರೆ ಇಲ್ಲಿ 47 ಇಂಟು 47 ಮಾಡಬೇಕು. ಸೊ ಇಲ್ಲಿ 7 7 47 7 7 49 7 4 28 4 32 ಪ್ಲಸ್ 4 7 28 2 ಉಳಿಯುತ್ತಾ 4 4 16 2 18. ಸೊ ಇಲ್ಲಿ 9 8 2 10 ಇದು 12 ಇದು 2. ಸೊ 2209 ಆಗುತ್ತೆ. ಸೊ ಇಲ್ಲಿ ರೂಟ್ ಒಳಗೆ ಏನು ಬರ್ಬೇಕಂದ್ರೆ ರೂಟ್ ಒಳಗೆ 2209 ಇಲ್ಲಿ ಬರಬೇಕು. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಟ್ರೈನ್ ಎ ಹುಸಿಯಿಂದ 9 AM ಅಲ್ಲಿ ಪ್ರಯಾಣ ಪ್ರಾರಂಭಿಸಿ ಇಲ್ಲಿ ಅದೇ ದಿನ 2 ಗಂಟೆಗೆ ಇಲ್ಲಿ ಏನೈತಿ ಒಂದು ಸ್ಟೇಷನನ್ನು ಮುಟ್ತದೆ. ಸೊ ಟ್ರೈನ್ ಇದು 37 km/h ಪ್ರಯಾಣಿಸ್ತಿರ್ತದೆ. ಸೊ ಇದು ಹುಸಿಯಿಂದ ಮುಲುಂಡ ನಡುವೆ ದೂರವನ್ನು ಕಂಡುಹಿಡಿ ಅಂದರು. ಸೊ ಒಂದು ಟ್ರೈನ್ ಏನು ಮಾಡ್ತದೆ, ಬೆಳಗ್ಗೆ 9 ಗಂಟೆ ಸ್ಟಾರ್ಟ್ ಆಗಿ ಅದು ಮಧ್ಯಾಹ್ನ 2 PM ಇಲ್ಲಿ ರೀಚ್ ಆಗುತ್ತೆ. ಸೊ ಇದು ಎಷ್ಟು km/h ಹೊಂಟೈತಿ ಅಂದ್ರೆ ಒಂದು ತಾಸಿಗಿದೆ 37 km ಹೊಂಟದ. ಸೊ ಇಲ್ಲಿ 9ರಿಂದ 2 ಗಂಟೆವರೆಗೆ ಟೈಮ್ ಎಷ್ಟಾಗುತ್ತೆ ಅಂದರೆ ಇಲ್ಲಿ 10 ಗಂಟೆ 11 ಗಂಟೆ 12 ಗಂಟೆ 1 ಗಂಟೆ ಇದು 2 ಗಂಟೆ. ಸೊ ಟೋಟಲ 1 2 3 4 5 ಟೋಟಲ್ 5 ಗಂಟೆಯನ್ನು ತಗೋತದೆ. ಸೊ 37 km/hದಲ್ಲಿ 5 ಗಂಟೆ ಹೋತಂದ್ರೆ ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ 5 7 35 5 3 15 3 18. ಸೊ ಇಲ್ಲಿ 185 km ಇದೆ ದೂರವನ್ನು ಇದರ ನಡುವೆ ಹೊಂದಿರ್ತದೆ. ನೆಕ್ಸ್ಟ್ ಕ್ವಶನ್, ಸೊ ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನು ಬರ್ತದೆ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ 150 ಪ್ಲಸ್ 45 ಇಂಟು 2 ಇಲ್ಲಿ 36 ಮೈನಸ್ 16 ಬಾಗ್ಲೆ 18 ಈಕ್ವಲ್ ಟು ಕ್ವಶನ್ ಮಾರ್ಕ್ ಅದ. ಸೊ 150 ಆಸ್ ಇಟ್ ಈಸ್ ಇಲ್ರಿ 45 ಇಂಟು 2 ಇಲ್ಲಿ 36ರಲ್ಲಿ 16 ಹೋತಂದ್ರೆ ಇಲ್ಲಿ ಏನು ಉಳಿತದೆ 20 ಉಳಿತದೆ. ಸೊ ಇಲ್ಲಿ ಬಾಗ್ಲೆ 18 ಅದ. ಸೊ ನೆಕ್ಸ್ಟ್ 150 ಪ್ಲಸ್ 45 ಇಂಟು 2 ಅದ ಇಂಟು 20 ಅದ, ಇದು ಬಾಗ್ಲೆ 18 ಆಗುತ್ತೆ. ಸೊ ಇದು 2 1 2 9 9 9 1 9 5. ಸೊ ಇದು 150 ಪ್ಲಸ್ 5 20 100 ಆಗುತ್ತೆ. ಸೊ ಇದು 250 ಇಲ್ಲಿ ಆಗುತ್ತೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನು ಬರ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 5 ಅದ, 5ರಿಂದ 12ಕ್ಕೆ 7 ಹೆಚ್ಚಾಗ್ಯದ. ಇಲ್ಲಿ ಎಷ್ಟು ಹೆಚ್ಚಾಗ್ಯದ 5 ಹೆಚ್ಚಾಗ್ಯದ ಇಲ್ಲಿ. ಸೊ ಈ ರೀತಿಯಲ್ಲಿದೆ. ಸೊ ಇಲ್ಲಿ ನೋಡಿ 5 12ನ್ನು ಕೂಡಿಸಿರ 17 ಬರುತ್ತೆ. ಅದೇ ರೀತಿ ಇಲ್ಲಿ 12 17ನ್ನು ಕೂಡಿಸಿರ 29 ಬರ್ತದೆ. ಅದೇ ರೀತಿ ಇಲ್ಲಿ 17 29ನ್ನು ಕೂಡಿಸಿರ 46 ಬರ್ತದೆ. ಸೊ ಹಿಂದಿನ ಸಂಖ್ಯೆನ ಇಲ್ಲಿ ಪ್ಲಸ್ ಮಾಡಿದರು.
ಸೊ ಇಲ್ಲಿ 121ಕ್ಕೆ 121ಕ್ಕೆ ಪ್ಲಸ್ 75 ಅನ್ನು ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ 691. ಸೊ ಇಲ್ಲಿ 196 ಇಲ್ಲಿ ಬರ್ತದೆ. ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿಯೂ ಕೂಡ ಕ್ವಶನ್ ಮಾರ್ಕನ್ನು ಕಂಡುಹಿಡಿಬೇಕು. ಸಂಖ್ಯಾ ಸರಣಿ ಮೇಲೆ ಜಾಸ್ತಿ ಇರ್ತಾವೆ ಕ್ವಶನ್, ಬಟ್ ಇವುಗಳನ್ನ ಅತಿ ಕಡಿಮೆ ಟೈಮ್ದಲ್ಲಿ ಬಿಡಿಸ್ಬೇಕಾಗಿರ್ತದೆ. ಸೊ ಇದು ನೋಡ್ರಿ, ಇದು ಯಾವ ರೀತಿ ಐತಿ ಅಂದ್ರೆ, ಸೊ ಇಲ್ಲಿ ಮೊದಲಿಗೆ 17 ಅದ. 17 ಡಬಲ್ ಎಷ್ಟಾಗುತ್ತೆ 34 ಆಗುತ್ತೆ. ಇದಕ್ಕೆ 34ಕ್ಕೆ 4 ಕೂಡಿಸಿರ 38 ಆಗುತ್ತೆ. ನೆಕ್ಸ್ಟ್ 38 ತೋರಿ 38 ಎರಡ್ಲಿ ಇಲ್ಲಿ 76 ಆಗುತ್ತೆ. ಇದಕ್ಕೆ 4 ಕೂಡಿಸಿರಿ 80 ಆಗುತ್ತೆ. ನೆಕ್ಸ್ಟ್ 80 ತಗೋರಿ 80 ಎರಡ್ಲಿ 160 ಆಗುತ್ತೆ. ಇದಕ್ಕೆ 4 ಕೂಡಿಸಿರಿ 164 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನಾವು 668 ತಗೋನು, ಇದಕ್ಕೆ 2 ಮಾಡ್ನು, ಇದನ್ನು ಇಂಟು ಮಾಡಿದಾಗ ಎಷ್ಟಾಗುತ್ತೆ 1326. 1336 ಆಗುತ್ತೆ. ಸೊ ಇದಕ್ಕೆ 4 ಕೊಡಿಸ್ರಿ 1340 ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಾಪಾರಿ 980 kg ಹಣ್ಣುಗಳನ್ನು 2 ಭಾಗಗಳಾಗಿ ಮಾರಾಟ ಮಾಡುತ್ತಾನೆ. ಒಂದು ಭಾಗ 11% ಲಾಭದಲ್ಲಿ, ಇನ್ನೊಂದು ಭಾಗ 18% ಲಾಭದಲ್ಲಿ. ಅವನು ಒಟ್ಟಾರೆ ಮಾರಾಟದಲ್ಲಿ 14% ಲಾಭವನ್ನು ಪಡಿತಾನೆ. ಸೊ ಒಟ್ಟಾರೆ ಲಾಭದಲ್ಲಿ ಅವ 14% ಲಾಭವನ್ನು ಪಡಿತಾನು. ಅವನು 18% ಲಾಭದಲ್ಲಿ ಮಾರಿದ ಪ್ರಮಾಣವನ್ನು ಮಾರಾಟ ಮಾಡಿದ್ದಾನೆ. ಎಷ್ಟು ಪ್ರಮಾಣದಲ್ಲಿ ಮಾರಾಟ ಮಾಡಿದ್ದಾನೆ ಅಂದ್ರೆ, ಇಲ್ಲಿ 980 ಎಷ್ಟು ಕೆ ಜಿ ನಾವು 18% ಲಾಭದಲ್ಲಿ ಮಾಡಿದಾನಂತ ಇಲ್ಲಿ ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಮಿಕ್ಸ್ಚರ್ ಕೇಳಿದ ಅಂದ್ರೆ ಈ ರೀತಿ ಮಾಡ್ಬೋದು. ಸೊ ಇಲ್ಲಿ 11 14 ಅದ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಭಾಗ ಅದ 3 ಭಾಗ ಅದ, ಅಂದರೆ ಇದು 3 ಪ್ರಮಾಣ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಇದು 4 ಅದ. ಸೊ ಇಲ್ಲಿ 4:3 ಭಾಗದಲ್ಲಿ ಇದನ್ನು ಮಾರಿರ್ತಾನೆ. ಸೊ ಇಲ್ಲಿ ಟೋಟಲ ಇದು 7 ಭಾಗ ಆಯ್ತು. ಈ 7 ಭಾಗನ 980 ಆಗಿದೆ. ನಮಗೆ 18 ಬೇಕು. 18 ಅಂದ್ರೆ ಇಲ್ಲಿ 3 ಭಾಗ. ಸೊ ಇಲ್ಲಿ 7 ಒಂದ್ಲೆ 2 ಉಳಿತು 7 4. ಸೊ ಇಲ್ಲಿ 140. ಸೊ 3 14 14 42 420 kg ಇಲ್ಲಿ ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಏನಂತಿ ಕ್ವಶನ್ ಕಂಪ್ಲೀಟ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಈ RRB IBPS ಇದನ್ನ ಓದ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಇನ್ನು ಡಿಸೆಂಬರ್ವರೆಗೂ ಇವು ಕ್ಲಾಸ್ಗಳು ಬರ್ತಾ ಇರ್ತವೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.